ಆಯ್ತಾ? ತಿಂಡಿ ಆಯ್ತಾ? ನಾವಿವಾಗ ಡೈಲಿ ವಿಡಿಯೋ ಮಾಡ್ತಿದೀವಿ. ಅದೇ ಮಳೆಗಾಲದಲ್ಲಿ ಚಡ್ಡಿ ಒಣಗಲಿಲ್ಲ ಅಂತ ಒದ್ದಾಡ್ತೀವಿ. ಹಾಗೆ ಈ ಸರಿ ಇನ್ನು ಪವನ ಕರ್ಕೊಂಡೋದ. ಹಾಯ್ ಮಾ, ಚೆನ್ನಾಗಿದ್ದೀರಾ? ಸರಿ, ಮುತ್ಕೊಡು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ಊಟ ಆಯ್ತಾ? ತಿಂಡಿ ಆಯ್ತಾ? ನಾವಿವಾಗ ಡೈಲಿ ವಿಡಿಯೋ ಮಾಡ್ತಿದೀವಿ. ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ. ಆಕ್ಚುಲಿ ಏನಂತ ಹೇಳಿದ್ರೆ ನಮ್ಮ ವಿಡಿಯೋ ಫಸ್ಟ್ 5,000 ಗಂಟ ಹೋಗ್ತಿತ್ತು, 10,000 ಗಂಟ ಆಗ್ತಿತ್ತು. ಈಗ 10,000 ಆಗ್ತಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಅಲ್ಲ, ಇದು ನಾವು ಓದ್ ವ್ಲಾಗ್ ಅಲ್ಲೂ ಹೇಳ್ದೆ. ಯಾ, ಆಫ್ ಕೋರ್ಸ್. ಆದ್ರೂ ನೋಡ್ಲಿಲ್ಲ ಯಾರು. 100 ಜನ ನೋಡಿದಾರಲ್ಲ, ಸಾಕ. ಅಭಿಮಾನಿಗಳೇ ನಮ್ಮನೆ ದೇವರು. ಇನ್ಕಮ್ ಅನ್ನೋದಕ್ಕಿಂತನೂ ನನಗಿದು ಪ್ಯಾಷನ್. ಸೊ ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ನ ಫಸ್ಟ್ ಶುರು ಮಾಡಿದಂತಂದರೆ. ಆ್ಯಂಡ್ ನೋಡೋಣ, ನನ್ನ ಖುಷಿಗೋಸ್ಕರ, ನನ್ನ ಪ್ಯಾಷನ್ ಅಂತ ನಾನು ಇದನ್ನು ಶುರು ಮಾಡ್ತಾ ಇದ್ದೀನಿ. ಬಟ್ ನೋಡಿದ್ರೆ ಖುಷಿ ಅಲ್ವಾ? ನಾವು ಅಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡೋದ್ರಿಂದ ನೋಡಿದ್ರೆ ಅದೇ ನನಗೆ ವಾಪಸ್ಸು ಏನು ಹೇಳ್ತಾರೆ, ಗಿಫ್ಟ್ ಆ ಕಡೆಯಿಂದ ಬರೋ ಗಿಫ್ಟ್. ನೀವು ಕೊಡುವಂತಹ ಒಂದು ಸಪೋರ್ಟ್, ಪ್ರೀತಿ, ಹೌದು, ಪರಿಹಾರ ಎಲ್ಲವೂ. ಸೊ ಅದಕ್ಕೆ ಆದಷ್ಟು ವಿಡಿಯೋನ ನೋಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ ನಾನು ಇದನ್ನ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ನಾವು ರಾಜಾರಾಣಿ ಮಾಡೋವಾಗ ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ರಲ್ಲ, ಸೊ ಅಲ್ಲಿ ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಿದ್ದಂದರೆ ಪವನ್, ಸಂಜೀವ್ ಮತ್ತು ಹರ್ಷಿತಾ, ಇನ್ಯಾರು ಇಬ್ರು ಹುಡುಗರು ಹೆಸರು ಬಿಟ್ಬಿಟ್ಟೆ. ಇನ್ನ ಅದೇ ಹೇಳ್ತೀನಿ, ಪ್ರಿನ್ಸ್ ಅಷ್ಟೇ. ನಿನ್ ತಮ್ಮ? ಅಯ್ಯೋ, ನನಗೋಸ್ಕರ ಹತ್ತಿಲ್ಲಪ್ಪ, ನಿನ್ ತಮ್ಮನಿಗೋಸ್ಕರ ಹತ್ತಿದ್ದಲ್ಲಪ್ಪ. ನಾಗು. ಇಷ್ಟು ಜನನು ಇದ್ರು. ಅಂದ್ರೆ ನಮ್ಮ ಜೊತೆಗೆ ಪೇರ್ ಆಗಿದ್ದಿದ್ದು ಬಂದ್ಬಿಟ್ಟು ಇವರು ಕರ್ನಾಟಕ ಜೋಡಿ ಅಂತ ನೋಡಿರ್ತೀರಲ್ಲ, ವೈಲಾ ಗೋವಿಂದರಾಜು, ಅವ್ರಿಗೆ ನಮಗೆ ಇಬ್ರಿಗೂ ಇಷ್ಟು ಜನನು ಯಾವಾಗಲೂ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಿದ್ದು. ಸೊ ಅದರಲ್ಲಿ ಇವತ್ತು ಹೋಗ್ತಾ ಇರೋದು ಪವನ್ ಅಂತ. ಅವನು ನಮ್ಮನೆ ಎಲ್ಲ ಫಂಕ್ಷನ್ಗೂ ಬರ್ತಿರ್ತಾನೆ. ಪಾಪ ಮದುವೆ ಕರ್ದ, ಅವ್ರ ಅಣ್ಣನ ಮದುವೆಗೆ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬೀಗ್ ರೂಟಕ್ಕೆ ಹೋಗ್ತಾ ಇದೀವಿ. ಇದಕ್ಕೂ ಹೋಗ್ಲಿಲ್ಲ ಅಂದ್ರೆ ಅವನ ಮೇಲೆ ಅಷ್ಟೇ. ನೆನೆ 3-4 ಸಲ ಫೋನ್ ಮಾಡಿ ಆಕ್ಚುಲಿ ಪಾಪ ಬಂದಾಗೆಲ್ಲ ಗಿಫ್ಟ್ ಕೊಡ್ತಾನೆ ಅಂತ ಮುಯ್ ತಗೊಂಡು ಹೋಗ್ತಾ ಇದೀನಿ. ಮುಯ್ ಕೊಡ್ತೀನಿ, ಕೊಡು. ನಮಸ್ಕಾರ, ಆರಾಮ? ಸೊ ಅದಕ್ಕೆ ಇವತ್ತು ಹೋಗ್ತಾ ಇದೀವಿ. ಬಟ್ ಏನ್ ಬಿಸಿಲಿದೆ ಅಪ್ಪ. ಆಕ್ಚುಲಿ ಬೇಜಾರಾಯ್ತು. ಮಳೆ ಬಂದು ನೋಡಿ, ಮಳೆ ಬಂದಿಲ್ಲ ಅಂತ ಒದ್ದಾಡ್ತೀವಿ. ಬಿಸಿಲು ಅಂತ ಒದ್ದಾಡ್ತೀವಿ. ಅದೇ ಮಳೆಗಾಲದಲ್ಲಿ ಚಡ್ಡಿ ಒಣಗಲಿಲ್ಲ ಅಂತ ಒದ್ದಾಡ್ತೀವಿ. ಅಕಾಲಿಕ ಮಳೆ ಅಂತಾನೆ ಹೇಳ್ಬೋದು. ಆ ಮಳೆಯಿಂದ ಆಕ್ಚುಲಿ ಬೋರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಬಿದ್ದೋಯ್ತು. ಸುಮಾರು 7 ಜನನೋ 6 ಜನನೋ ತೀರೋದ್ರು. ಹೌದು. ಸೊ ನೋಡಿ, ಮರದ ಕೆಳಗಡೆ ಎಲ್ಲ ಮಳೆ ಬಂದಾಗ ನಿಂತ್ಕೊಳ್ಬೇಕಾದ್ರೆ ತುಂಬ ಹುಷಾರಾಗಿರಿ. ಆಮೇಲೆ ಕಂಬಗಳ ಹತ್ರನೂ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಇವಾಗ ಡ್ರೈ ಆಗಿರುತ್ತೆ. ನೀರು ಬಿದ್ದಿದ ತಕ್ಷಣ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಲೂಸ್ ಆಗುತ್ತೆ. ಅಂದರೆ ಮಣ್ಣು ಲೂಸ್ ಆಗಿ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ತುಂಬ ಸೇಫಾಗಿರಿ. ಯಾಕೆಂದರೆ ಈಗ ಬರ್ತಿರೋ ಮಳೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಸಮೇತ ಬರ್ತಿದೆ. ತುಂಬ ಹುಷಾರಾಗಿರಿ. ಹೌದು, ಮಳೆ ಬರಲಿಲ್ಲ ಅಂದರೆ ಒಂಥರ ಹಿಂಸೆ, ಮಳೆ ಬಂದರೆ ಒಂಥರ ಕಷ್ಟ. ಏನು ಮಾಡೋಕ್ಕಾಗಲ್ಲ. ಇವತ್ತು ಆಕ್ಚುಲಿ ನನಗೆ ಜಾಸ್ತಿ ಯಾಕೋ ಎನರ್ಜಿನೇ ಇಲ್ಲ, ವಾಯ್ಸೇ ಬರ್ತಾ ಇಲ್ಲ ನನಗೆ ಇವತ್ತು. ಮೇ ಬಿ ಬಿಸಿಲಿಗೆ ಅನ್ಸುತ್ತೆ. ನಿನ್ನ ಉಸಿರು ನಾನು, ನಿನ್ನ ಪ್ರತಿಯೊಂದು ಕಣಕಣದಲ್ಲೂ ನಾನು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಏನೋ ಗೊತ್ತಿಲ್ಲ, ಬಿಸಿಲಿಗೆ ಎನರ್ಜಿ ಲೋ ಆಗಿಬಿಟ್ಟು ನನಗೆ ಅಷ್ಟು ಎನರ್ಜಿನೇ ಇಲ್ಲ, ವಾಯ್ಸೇ ಬರ್ತಾ ಇಲ್ಲ. ಬಟ್ ಆದರೂ ವ್ಲಾಗ್ ಮಾಡಿದ್ರೆ ಸ್ವಲ್ಪ ಬೂಸ್ಟಪ್ ಆಗುತ್ತೆ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೇಂಜಿಗೆ ಜಾಮ್ ಆಗಿದೆ ಅಂದರೆ, ಈ ರೇಂಜಿಗೆ ಜಾಮ್ ಆಗಿದೆ. ಆ್ಯಕ್ಚುಲಿ ಬಿಗ್ ರೂಟ್ ಜಾಗಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಂದ್ವಿ, ಎಂಟ್ರಿ ಆದ್ವಿ. ಬಂದ ಮೀನು ಪವನ ಕರ್ಕೊಂಡೋದ. ಹಾಯ್ ಮಾ, ಚೆನ್ನಾಗಿದ್ದೀರಾ? ಹಾಂ, ನಡಿಯಮ್ಮ. ಬಂದಿಲ್ಲ ಅಂದ್ರೆ ಅವನಲ್ಲಿ ಬಿಡ್ತಾನೆ. ಹಾಂ, ಹ್ಞೂ ಹುಷಾರು ಹೊಟ್ಟು ಬನ್ನಿ ಸರ್. ನಮಸ್ತೆ. ಹೌದಾ? ಫೇವ್ರೇಟು.
ಯಾಕೋ ಏನಿಲ್ಲ ಬೇಡವಾ ಸುಮ್ಮನೆ ನೆಕ್ಸ್ಟು ಇದೇನಾ ಹಿಂಗೆ ಒಳ್ಳೆ ಅದು ಕೂದಿದ್ರೇನೆ ಮಜಾ. ನೀನು ಸಮ್ಮರ್ ಕಟಿಂಗ್ ಮಾಡಿಸಿದೀಗ ಅಯ್ಯೋ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮಗೂ ಹಿಂಗೆ ಪಿ ಟಿ ಮಾಸ್ಟರ್ ಹೊಡಿತಾರೆ ಅಂತ ಬೋಳಿಸ್ಕೊಂಡು ಹೋಗ್ಬಿಡ್ತಿತ್ತು. ಎಲ್ಲೋಗ್ಬೇಕು ನೀನು ಅವನ ಹತ್ರ ಹೋಗ್ಬೇಕು ಮುತ್ಕೊಡು ಮುತ್ಕೊಡು ಮುತ್ಕೊಡು. ಅಯ್ಯೋ ಮುತ್ಕೊಡು ಮುತ್ಕೊಡು. ಏನು ಹೆಸರು ಅದ್ರದ್ದು? ಸರಿ ಸರಿ ಮುತ್ಕೊಡು ಮುತ್ಕೊಡು. ಸರಿ ಎಲ್ಲಿ ಲಾಡು? ಸರಿ ಮೇಲೆ ಇಟ್ಕೊಂಡು ತಿನ್ನಕ್ಕೆ. ಯಾವುದೋ ನಾಯಿ ಅಂತ ನಾನು ನೋಡ್ತಾ ಇದ್ದೆ. ಬಾಳೆಹಣ್ಣ ಊಟಕ್ಕೆ ಇಡೋದು ನೋಡಿದ್ದೀನಿ. ಯಾಕಮ್ಮ ಇನ್ನೂ ತಟ್ಟೆನೇ ಹಾಕಿಲ್ವಾ? ಈಗ ತಾನೇ ಬಂತು. ಏನದು? ಚಿಕನ್ ಮಂಚೂರಿ ಟೇಸ್ಟ್ ನೋಡಿ. ಟೇಸ್ಟ್ ಫುಲ್ಲು ಬ್ಯುಸಿ ಆಗ್ಬಿಟ್ಟವನೆ. ಬಂದವ್ರನ್ನೆಲ್ಲ ಮಾತಾಡಿಸ್ತಾವನು ಪಾಪ. ಚಿಕನ್ನು ಇದೆ ನಮ್ಮ ಮಟನ. ಅಲ್ಲಿ ಬೀಗ್ರೂಟ ಮುಗಿಸ್ಕೊಂಡು ಹೊರಟ್ವಿ. ಇವತ್ತು ಆ್ಯಕ್ಚುಲಿ ನಮ್ಮ ಹುಡುಗಿ ಮಾತಾಡೋಕ್ಕಿಂತ ಜಾಸ್ತಿ ನಾನೇ ಮಾತಾಡ್ತೀನಿ. ಯಾಕೆ ಅಂದರೆ ಅವರು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ. ಜೊತೆಗೆ ಯಾವಿ ಬಿಸಿಲು ಯಾವ ರೇಂಜ್ಗೆ ಅಂದರೆ ಒಂದು ಮುದ್ದೆ ತಿನ್ನೋ ಅಷ್ಟರಲ್ಲಿ 2 ಲೀಟ್ರ್ ನೀರು ಮೈಯಿಂದ ಹೊರಟೋಯ್ತು. ಆ ರೇಂಜಿಗೆ ಬಿಸಿಲು. ಸೊ ಇಲ್ಲಿಂದ ನಾವು ಇನ್ನೊಂದು ಕಡೆ ಹೋಗ್ತಾಯಿದ್ದೀವಿ. ಅದು ಎಲ್ಲಿ ಏನು ಅಂತ ಮುಂದೆ ಮುಂದೆ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಏನಮ್ಮ? ಹೌದು ಹೌದು. ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ ಸಾಕಾಗಿದೆ. ಆಲ್ಮೋಸ್ಟು ನಾವಿವಾಗ ಏನಂತ ಹೇಳಿದ್ರೆ ಎಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಮಳೆ ಬರ್ತಿರೋದ್ರಿಂದ ನಾವು ಅಲ್ಲಿ ಹೋಗೋದು ಬೇಡ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗೋಕ್ಕಿಂತ ಮುಂಚೆ ಮಧ್ಯದಲ್ಲಿ ಎಲ್ಲಾದರೂ ಸ್ಟಾಪ್ ಮಾಡಿ ಒಂದು ಒಳ್ಳೆ ಫೋಟೋಶೂಟನ್ನು ಮಾಡಬೇಕು ಅಂತ ನಾವು ನಿರ್ಧಾರ ತೊಗೊಂಡಿದ್ದೀವಿ. ಯಾಕಮ್ಮ ನೀನೇನು ಮಾತಾಡ್ತಾನೆ ಇಲ್ಲ ಇವತ್ತು? ಇಲ್ಲ, ಇವತ್ತು ಫುಲ್ ನೀನೇ ಮಾತಾಡು. ಫುಲ್ ನಾನೇ ಮಾತಾಡಿದ್ರೆ ಹುಚ್ಚ ಅಂತ ನಾನು. ನೀನು ಒಬ್ಬನೇ ನನಗೆ ಗೊತ್ತಿರೋದೆ ಇರಲಿ ಪರವಾಗಿಲ್ಲ. ಓ ಮೈ ಗಾಡ್, ನಾನೇ ಸೌಂಡ್ ಎಫೆಕ್ಟ್ ಎಲ್ಲ ಕೊಟ್ಬಿಡ್ತೀನಿ ಬಿಡಮ್ಮ. ಹೆಂಡತಿ ದೇವ್ರಿದ್ದಂಗೆ. ಹೆಂಡತಿಯವ್ರನ್ನ ತುಂಬ ಪ್ರೀತಿಸ್ಬೇಕು. ಹೆಂಡತಿಯವರು ಹೊಡಿಲಿ ಬಡಿಲಿ ಬೈಲಿ ಬಿಸಿಲು ಇನ್ನೂ ಸ್ವಲ್ಪ ಜಾಸ್ತಿ ಆಗೋದು. ಅವ್ರು ಇಲ್ದೆ ನಾವಿಲ್ರಿ. ಇಷ್ಟೊತ್ತು ನನ್ನ ಹೆಂಡತಿಯಿಂದನೇ ಅಂತ ಹೇಳಿದ್ದೆಲ್ಲ ಮುಗೀತಾ? ನಾಟಕ ಆಡಿದೆಲ್ಲ ಇಲ್ಲ, ಹೆಂಡತಿ ದೇವ್ರಿದ್ದಂಗೆ. ಅದೇ ನಾಟಕ ಎಲ್ಲ ಮುಗೀತಾ? ಸೊ ಯಾಕಮ್ಮ ಹಂಗಂತೀಯ? ನಾನು ನಿಜ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನೋಡಿ, ಹೆಂಡತಿ ಒಬ್ಬರು ನೀವು ಮನೇಲಿ AC ಹಾಕಿ ಫ್ಯಾನ್ ಹಾಕಿ ಏನಾರು ಹಾಕಿ ನೀವು ತಣ್ಣಗಿರ್ಬೇಕು ಅಂದರೆ ಹೆಂಡತಿ ತಣ್ಣಗಿದ್ದಾಗ ನೀವು ತಣ್ಣಗಿರಕ್ಕೆ ಸಾಧ್ಯ. ಹೇಳ್ತಾ ಇರೋದೆಲ್ಲ ಒಂದು ನಡ್ಕೊಂಡೇ ಇಲ್ಲ. ಯಾಕಮ್ಮ ಹಂಗಂತೀಯ? ನಾನು ನಡ್ಕೊಂಡಿರೋದೇ ಹೇಳ್ತಿರೋದು ನಾನು. ಮೈ ಗಾಡ್, ಮೈ ಮಿರಾಕಲ್ಲು. ಜೊತೆಗೆ ನಾವಿವಾಗ ನೈಸ್ ರೋಡಲ್ಲಿ ಹೋಗ್ತಾ ಈಗ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಮಾಗಡಿ ಕಡಬಗೆರೆ ಕ್ರಾಸಿಂದ ಒಂದು ರೋಡ್ ಓಪನ್ ಆಗಿದೆ. ಸೂಪರಾಗಿದೆ ಕಣ್ರಿ ರೋಡ್ ಮಾತ್ರ, ಅದ್ಭುತವಾಗಿದೆ. ಆ್ಯಕ್ಚುಲಿ ಇನ್ನೂ ಅಷ್ಟು ಗಾಡಿಗಳು ಓಡಾಡ್ತಿಲ್ಲ, ಬಟ್ ತುಂಬ 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 ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಶೂಟಿಂಗ್ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗ್ತೀನಿ. ಅಲ್ಲಿ ತಾಟಿನಿಂಗು ಮರ ತೋರಿಸು ಎಷ್ಟೊಂದು ತಾಟಿನಿಂಗ್ ಬಿಟ್ಟಿತ್ತು ಗೊತ್ತಾ ಅದ್ರೊಳಗೆ. ಅಮ್ಮು ಎಸ್, ಈಗ ಇದೇನಿದು ಕರಡಿ ಕಣ್ಣಾಗ ಕಾಣ್ತಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಿ ಅಣ್ಣ. ಸೊ ಇವತ್ತು ಇಷ್ಟ ಆಗಿತ್ತು. ಈಗ ಹೋಗಿ ಗಾಡಿನ ವಾಶ್ ಮಾಡಿ ನಾಳೆ ಒಂಚೂರು ಮೈಸೂರು ಕಡೆ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಆ ಕಡೆ ಹೋಗ್ತಾ ಇದ್ದೀನಿ.
ಹೆಂಗಿದ್ರು ಲೈಟಾಗಿ ಮಳೆ ಶುರು ಆಗ್ತಿದೆ, ಜೋರಾಗಿ ಬಂದರೆ ಇನ್ನೂ ಭಾಳ ಸಂತೋಷ. ಯಾಕಂದರೆ ಭೂಮಿ ತಣ್ಣಗಾದರೆ ನಾವು ತಂಪಾಗಿರ್ತೀವಿ, ರೈತರಿಗೂ ಒಳ್ಳೆಯದು. ಯಾಕಂದರೆ ಬೋರ್ಗಳಲ್ಲೆಲ್ಲ ನೀರು ನಿಂತೋಗ್ಬಿಟ್ಟಿದೆ. ನಮ್ಮ ದೊಡ್ಡಪ್ಪ ಮೊನ್ನೆ ಅದೇ ಹೇಳ್ತಿದ್ರು, ರೈತರ ಕಷ್ಟ ನೋಡ್ರಿ ಹೆಂಗೈತೆ, ಇಷ್ಟಪ್ಪ ಸಣ್ಣ ನೀರು ಬರ್ತದೆ, ಇಷ್ಟು ಈ ನೀರನ್ನ ಕಟ್ಕೊಂಡು ನಾನು ಹೆಂಗೆ 100 ಗಿಡಕ್ಕೆ ನೀರು ಬಿಡಲಿ ಅಂತ. ಚೆನ್ನಾಗಿ ಮಳೆ ಬರಲಿ, ರೈತರಿಗೆ ಒಳ್ಳೇದಾಗಲಿ. ಇದಾದಮೇಲೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಲವ್ ಯು. ಬಾಯ್ ಬಾಯ್.